ನಟ ಪುನೀತ್ ರಾಜ್ಕುಮಾರ್ ಸಾವಿಗೆ ಕಾರಣವೇನು? ಅವತ್ತು ಹೀಗಾಗಿದ್ದಿದ್ರೆ ಪುನೀತ್ ರಾಜ್ಕುಮಾರ್ ಬದುಕ್ತಾ ಇದ್ರ? ಪುನೀತ್ ಇನ್ನಿಲ್ಲ ಅಂದಾಗ ಶಿವಣ್ಣ ಮಾಡಿದ್ದೇನು? ಈ ಮೂರು ವಿಷಯಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಪ್ಪು ಅಂದರೆ ಸಾಕು ಕರ್ನಾಟಕದ ಪ್ರತಿಯೊಬ್ಬರ ಹೃದಯಕ್ಕೂ ತುಂಬಾ ಹತ್ತಿರವಾದ ವ್ಯಕ್ತಿ. ಅವರು ಕೇವಲ ಒಬ್ಬ ನಟ ಮಾತ್ರ ಅಲ್ಲ, ಅವರು ಒಬ್ಬ ಪ್ರೇರಣೆ, ಒಬ್ಬ ಮಾನವೀಯತೆಯ ಪ್ರತಿ. 2021 ಅಕ್ಟೋಬರ್ 29ರ ಬೆಳಗ್ಗೆ ಆ ದಿನವು ಸಾಮಾನ್ಯ ದಿನದಂತೆ ಆರಂಭವಾಯಿತು. ಪುನೀತ್ ರಾಜ್ಕುಮಾರ್ ಪ್ರತಿ ದಿನದಂತೆ ಜಿಮ್ನಲ್ಲಿ ವ್ಯಾಯಾಮ ಮಾಡ್ತಾ ಇದ್ರು. ಅವರು ತುಂಬಾ ಫಿಟ್ ಆದ ವ್ಯಕ್ತಿ. ಜಿಮ್, ಯೋಗ, ಡಯಟ್ ಇವೆಲ್ಲವೂ ಅವರ ದಿನಚರಿಯ ಭಾಗವಾಗಿತ್ತು. ಆದರೆ ವ್ಯಾಯಾಮ ಮಾಡುವ ಸಮಯದಲ್ಲಿ ಅವರಿಗೆ ಅಸ್ತವ್ಯಸ್ತೆ ಶುರುವಾಯಿತು. ಅವರನ್ನು ತಕ್ಷಣವೇ ವಿಕ್ರಮ್ ಹಾಸ್ಪಿಟಲ್ಗೆ ಕರೆತರಲಾಯಿತು. ಆಸ್ಪತ್ರೆಗೆ ತರುವಷ್ಟರಲ್ಲಿ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಡಾಕ್ಟರ್ಗಳು ಹಲವು ಗಂಟೆಗಳ ಕಾಲ ಪ್ರಯತ್ನಿಸಿದರು. ಆದರೆ ಕೊನೆಗೆ ಬಂದ ಸುದ್ದಿ ಎಲ್ಲರೂ ಶಾಕ್. ಇದೆಲ್ಲದರ ನಡುವೆ ಪುನೀತ್ ರಾಜ್ಕುಮಾರ್ ಸಹೋದರ ರಾಘವೇಂದ್ರ ರಾಜ್ಕುಮಾರ್ ಅಪ್ಪು ಸಾವಿನ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಮಾತ್ರವಲ್ಲ, ಅಪ್ಪು ಬದುಕುಳಿಯುವ ಸಾಧ್ಯತೆ ಕುರಿತು ಮಾತನಾಡಿದ್ದಾರೆ. ಅಂದ್ರೆ ಅವರ ಸಾವಿಗೆ ಕಾರಣ ಏನು ಎಂಬ ಯೋಚನೆಯನ್ನ ಹೊರಹಾಕಿದ್ದಾರೆ. ಅಪ್ಪು ಸಾವು ನನ್ನನ್ನ ಈಗಲೂ ಕಾಡುತ್ತಿದೆ, ಹಾಗಂತ ನಾನು ಯಾರನ್ನ ದೂರುತ್ತಿಲ್ಲ ಎನ್ನುತ್ತಾ ಒಂದಷ್ಟು ವಿಷಯವನ್ನ ಹೊರಹಾಕುವುದರ ಜೊತೆಗೆ ಮುಂದೆ ಅಪ್ಪು ತರ ಬೇರೆಯವರನ್ನ ಕಳೆದುಕೊಳ್ಳಬಾರದು ಎಂದರೆ ಏನು ಮಾಡಬೇಕು ಎಂಬ ಬಗ್ಗೆ ತಮ್ಮ ಚಿಂತನೆಯನ್ನ ಹೊರಹಾಕಿದ್ದಾರೆ. ನೋಡಿ, ಅಪ್ಪು ಹತ್ತಿರ ಎಲ್ಲವೂ ಇತ್ತು. ಕೋಟ್ಯಾಂತರ ರೂಪಾಯಿ ದುಡ್ಡು, 6 ಕಾರು, ಮನೆ ಇತ್ತು, ಜನರು ಇದ್ರು, ಮತ್ತೆ ಪಕ್ಕದಲ್ಲಿ ನಾನು ಕೂಡ ಇದ್ದೆ. ಆದರೆ ಅವರಿಗೆ ಅವತ್ತು 46 ವರ್ಷದ ಜೊತೆಗೆ ಇನ್ನೊಂದು 5 ನಿಮಿಷ ಇರಲಿಲ್ಲ ಎಂದು ಹೇಳುತ್ತಾ ಬೆಂಗಳೂರಿನ ಟ್ರಾಫಿಕ್ ವ್ಯವಸ್ಥೆ ಕುರಿತು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅವತ್ತು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಅದು ಬಂದು ಕರೆದುಕೊಂಡು ಹೋಗುವಷ್ಟರಲ್ಲಿ ತಡ ಆಗುತ್ತದೆ ಅಂತ ನಾವು ಕಾರಿನಲ್ಲೇ ಕರೆದುಕೊಂಡು ಹೋದೆವು. ಆದರೆ ನಾವು 4 ನಿಮಿಷ ಬೇಗ ಹೋಗಲು ನಮಗೆ ಆಗಿರಲಿಲ್ಲ. ಇನ್ನೊಂದು 4 ನಿಮಿಷ ಮೊದಲು ವಿಕ್ರಮ್ ಆಸ್ಪತ್ರೆಗೆ ತಲುಪಿದ್ದರೆ ಅಪ್ಪು ಬದುಕುಳಿತಿದ್ರು ಅಂತ ರಾಘಣ್ಣ ಒಂದು ಬೇಸರದ ಸಂಗತಿಯನ್ನ ಹೊರಹಾಕಿದ್ದಾರೆ. ಈಗಿನ ವ್ಯವಸ್ಥೆಯಲ್ಲಿ ತುಂಬಾ ಬದಲಾವಣೆ ಆಗಬೇಕು ಎಂಬ ಆಶಯ ವ್ಯಕ್ತಪಡಿಸಿರುವ ಅವರು, ನಾನು ಬದಲಾವಣೆಗಾಗಿ ಸರ್ಕಾರವನ್ನ ಕೇಳ್ತಾ ಇಲ್ಲ. ಈ ಬದಲಾವಣೆ ನಮ್ಮಲ್ಲಿ ಬರಬೇಕು. ನಮ್ಮಲ್ಲಿ ಆ ಬದಲಾವಣೆ ಮೊದಲು ಮೂಡಬೇಕು. ಅಪ್ಪುಗಾಗಿ ನಾವು ಏನ್ ಮಾಡಬೇಕು ಅಂತ ನಾನು ಇನ್ನೊಬ್ಬರಿಗೆ ಹೇಳುತ್ತಿಲ್ಲ. ನನ್ನನ್ನು ನಾನು ಕೇಳಿಕೊಳ್ಳುತ್ತಿದ್ದೇನೆ. ಅದನ್ನ ನಾವು ಮಾಡಿದರೆ ಮುಂದೆ ಅಪ್ಪು ತರ ಇನ್ನೊಬ್ಬರನ್ನ ಕಳೆದುಕೊಳ್ಳುವಂತಹ ತಪ್ಪುತ್ತದೆ. ಅಂದ್ರೆ ನಾಳೆ ಹಾಗೆ 4 ಜನ ಬದುಕುಳಿದರೆ ಆ ಪುಣ್ಯಾತ್ಮ ಹೋಗಿದ್ದಕ್ಕೆ ನಮ್ಮ ಅಣ್ಣ, ಮಗ, ತಮ್ಮ ಉಳಿದ ಅಂತ ಹಲವರು ಮಾತನಾಡ್ಕೊಳ್ತಾರೆ ಎನ್ನುತ್ತಾ ಮುಂದೆ ಏನಾಗಬೇಕು, ಏನು ಮಾಡಬಹುದು ಎನ್ನುವ ಕುರಿತು ರಾಘಣ್ಣ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾ, ಅವನು ಒಂದು ಕಾರಣದಿಂದ ನಮ್ಮನ್ನ ಬಿಟ್ಟು ಹೋಗಿದ್ದಾನೆ. ಆ ಥರ ಇನ್ನೊಬ್ಬರಿಗೆ ಆಗದಂತೆ ನಾವು ನೋಡ್ಕೊಳ್ಬೇಕು. ಆಂಬ್ಯುಲೆನ್ಸ್ಗಳಲ್ಲಿ ಡಿಜಿಟಲ್ ಬೋರ್ಡ್ ಬರಬೇಕು. ಇದು ಇಂತಹ ಆಸ್ಪತ್ರೆಗೆ ಹೋಗುತ್ತಿದೆ ಅಂತ ಅವುಗಳಲ್ಲಿ ಡಿಸ್ಪ್ಲೇ ಆಗಬೇಕು. ಆವಾಗ ಪೊಲೀಸಿನವರು ಆ ಮಾರ್ಗದಲ್ಲಿ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಮಾತ್ರವಲ್ಲ, ಆಸ್ಪತ್ರೆಗೆ ಹೋಗುವ ಮಾರ್ಗಗಳೆಲ್ಲ ಅಗಲವಾಗಿರ್ಬೇಕಂತ ರಾಘಣ್ಣ ಹೇಳಿರುವಂಥದ್ದು. ಇನ್ನು ಶಿವಣ್ಣ, ಅಪ್ಪು ಇಲ್ಲ ಅಂದಾಗ ಶಿವಣ್ಣ ಏನ್ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ ಅವರೇ ಹೇಳಿರೋ ಪ್ರಕಾರ ಅವತ್ತು ಬಜರಂಗಿ ರಿಲೀಸ್ ಆಗಿತ್ತು. ಮಾರ್ನಿಂಗ್ಗೆ ಅಪ್ಪು ಚೆನ್ನಾಗಿದೆ ಅಣ್ಣ ಅಂತ ಫೋನ್ ಕೂಡ ಮಾಡಿದ್ರು. ಆದರೆ ಒಂದು ಶೋ ಮುಗಿಸಿ ಒಂದು 11 ಗಂಟೆ ಬಂದಾಗ ಅಲ್ಲಿಂದ ಕಾಲ್ ಬರುತ್ತೆ. ಅಂದ್ರೆ ಅಪ್ಪು ಸ್ಥಿತಿ ಗಂಭೀರವಾಗಿದೆ ಎನ್ನುವಂತಹ ವಿಷಯ ಕೂಡ ಗೊತ್ತಾಗತ್ತೆ. ಆಗ ಗೀತಾಗೆ ಫೋನ್ ಬಂದಾಗ ಅವರು ನಂಬಿರಲಿಲ್ಲ. ಹಾಗಾಗಿ ಅವರೇ ಪುನೀತ್ ರಾಜ್ಕುಮಾರ್ ಅವರ ಮಿಸಸ್ ಅಂದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಶಿವಣ್ಣನೇ ಕಾಲ್ ಮಾಡ್ತಾರಂತೆ. ಆಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪುನೀತ್ ಈಸ್ ನೋ ಮೋರ್ ಅಂತ ಹೇಳ್ತಾರಂತೆ. ಆಗ ಶಿವಣ್ಣ ತಕ್ಷಣವೇ ತಮ್ಮ ಕೈಯಲ್ಲಿರುವಂತಹ ಫೋನನ್ನ ಎಸೆದು ಬಿಡ್ತಾರಂತೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಹಾಗೇನೆ ನಾನು ಈಗ ಯಾರ್ಯಾರಿಗೋ ಬೈತಾ ಇದ್ದೀನಿ, ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ, ಇದು ನಿಜನಾ, ಅಯ್ಯೋ ದೇವರೇ, ಇದು ಸುಳ್ಳಾಗಿರ್ಲಿ ಅಂತ ಶಿವಣ್ಣ ತನ್ನನ್ನ ತಾನೇ ಮಾತನಾಡ್ಕೊಳ್ತಿದ್ರಂತೆ. ಆಗ ಶಿವಣ್ಣ ಅವರು ಹೊರಗಡೆ ಹೋದಾಗ ಇಂತಹ ವಿಷಯದಲ್ಲಿ ತಾವೇ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಆದ್ರೆ ಅವತ್ತು ಮಾತ್ರ ಶಿವಣ್ಣನಿಗೆ ಆಗ್ಲಿಲ್ವಂತೆ. ಅಂದ್ರೆ
ತಾವೇ ಡ್ರೈವಿಂಗ್ ಮಾಡಲು ಆಗ್ಲಿಲ್ವಂತೆ. ಅವತ್ತು ಶಿವಣ್ಣ ಅವರ ಜೊತೆಗಿದ್ದ ಟೀಮ್ ಅಂದ್ರೆ ಭಜರಂಗಿ ಮೂವಿಯ ಟೀಮ್ ಅಲ್ಲಿ ಇರುವಂತಹ ಕೆಲವೊಬ್ಬರು ಡ್ರೈವಿಂಗ್ ಮಾಡಿಕೊಂಡು ಶಿವಣ್ಣ ಮತ್ತೆ ಗೀತಕ್ಕಗೆ ಕರ್ಕೊಂಡು ಹೋದ್ರಂತೆ. ಜೊತೆಯಲ್ಲಿ ಅವತ್ತು ಕೂಡ ತುಂಬಾ ಟ್ರಾಫಿಕ್ ಇರುವಂತಹ ಸ್ಥಿತಿ ಕೂಡ ಎದುರಾಗಿತ್ತು. ಅಲ್ಲಿ ಕೂಡ ಯಶ್ ಅವರು ಬಂದಿರ್ತಾರೆ. ಆಗ ಕಾರಿನಿಂದ ಕೆಳಗಡೆ ಇಳಿದು ಯಶ್ ಅವರ ಜೊತೆ ನಡ್ಕೊಂಡು ಬಂದ್ರಂತೆ. ಆಗ ವಿಕ್ರಮ್ ಹಾಸ್ಪಿಟಲ್ ಮುಂದೆ ತುಂಬಾ ಜನಸಾಗರವೇ ಕಾದಿತ್ತು. ಆ ಜನಸಾಗರವನ್ನ ನೋಡಿ ಶಿವಣ್ಣನಿಗೆ ಮತ್ತಷ್ಟು ಭಯ ಶುರುವಾಯ್ತಂತೆ. ಅಂದ್ರೆ ದಾರಿ ಉದ್ದಕ್ಕೂ ಈ ಸುದ್ದಿ ಸುಳ್ಳಾಗಿರಲಿ ದೇವರೇ ಎನ್ನುವಂತಹ ಒಂದು ಬೇಡಿಕೆಯನ್ನ ತನ್ನನ್ನ ತಾವೇ ಮಾತಾಡ್ಕೊಂಡು ಬರ್ತಾ ಇದ್ರಂತೆ. ಆದ್ರೆ ವಿಕ್ರಮ್ ಹಾಸ್ಪಿಟಲ್ ಮುಂದೆ ಇಷ್ಟೊಂದು ಜನ ನೋಡಿ ಮತ್ತಷ್ಟು ಭಯ ಶುರುವಾಗಿ ಮತ್ತೆ ಶಿವಣ್ಣನಿಗೆ ಏನ್ ಮಾಡ್ಬೇಕಂತ ತೋಚದೆ ಹೋಗಿ ನೋಡಿದಾಗ ಶಿವಣ್ಣನಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕೆಳಗಡೆ ಕೂತ್ಕೊಬಿಟ್ರಂತೆ. ಅಪ್ಪುನ ಈ ಒಂದು ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗಲ್ಲ. ಯಾಕಂತಂದ್ರೆ ಅಪ್ಪು ನಮ್ಗಿಂತ ಚಿಕ್ಕವನು, ಅವನು ನಮಗೆ ಈ ಒಂದು ಸ್ಥಿತಿಯಲ್ಲಿ ನೋಡಬೇಕು. ಆದರೆ ದೇವರು ಅವನಿಗೆ ಈ ಥರದೊಂದು ಸ್ಥಿತಿಯಲ್ಲಿ ಇಟ್ಬಿಟ್ಟಿದ್ದಾನೆ. ನಾವು ಈ ಒಂದು ಸ್ಥಿತಿಯಲ್ಲಿ ಪುನೀತ್ನ ನೋಡಬೇಕಾ? ಅಷ್ಟೊಂದು ಆರೋಗ್ಯ ಇರುವಂತಹ ವ್ಯಕ್ತಿ, ದಿನಾಲೂ ವ್ಯಾಯಾಮ ಮಾಡಿ ಅಷ್ಟೊಂದು ಆರೋಗ್ಯ ಕೂಡ ನಾನು ಕೂಡ ಅಷ್ಟೊಂದು ಕಾಪಾಡಲ್ಲ. ಅಷ್ಟೊಂದು ವ್ಯಾಯಾಮ ಮಾಡಿ ಅಷ್ಟೊಂದು ಚೆನ್ನಾಗಿ ಆರೋಗ್ಯ ಕಾಪಾಡುವಂತಹ ವ್ಯಕ್ತಿಗೆ ಈ ಒಂದು ಸ್ಥಿತಿ ಬಂದಿರೋದು ನನಗೆ ನಂಬಲಿಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಎನ್ನುವಂತಹ ಮಾತುಗಳನ್ನು ಶಿವಣ್ಣವರು ಆಡಿರುವಂಥದ್ದು. ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ನಡುವೆ ಇಲ್ಲದಿದ್ದರೂ ಅವರ ಪ್ರೇರಣೆ ಎಂದಿಗೂ ಬದುಕುತ್ತವೆ. ಅಂದರೆ ಕೆಲವೊಂದಿಷ್ಟು ಅವರ ಸೇವೆಗಳನ್ನು ನೆನ್ಕೊಳ್ಳೋದಾದರೆ ಒಬ್ಬ ನಟ ಮಾತ್ರ ಅಲ್ಲ, ಅವರು ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇದ್ರು. ಸಾವಿರಾರು ಮಕ್ಕಳ ಶಿಕ್ಷಣ, ಅನಾಥಾಶ್ರಮಗಳಿಗೆ ಸಹಾಯ, ಗೋಶಾಲೆಗಳಿಗೆ ನಿರ್ವಹಣೆ ಅವರ ಹೃದಯ ತುಂಬ ದೊಡ್ಡದು. ಅದಕ್ಕೆ ಇಂದು ಕೂಡ ಅಭಿಮಾನಿಗಳು ಅವರನ್ನು ಅಪ್ಪು ಎಂದು ಕರೆಯುತ್ತಾರೆ. ಈಗಲೂ ಕೂಡ ಅಭಿಮಾನಿ ಹೃದಯದಲ್ಲಿ ಸದಾ ಜೀವಂತ ಈ ಪುನೀತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.